ಇನ್ನು ಹೆದ್ದಾರಿ ಕಾಮಗಾರಿಗಾಗಿ ಅಗೆದ ಹೊಂಡಕ್ಕೆ ಕಾರ್ ಬಿದ್ದಿರುವ ಘಟನೆ ನಡೆದಿದೆ. ಉಡುಪಿಯ ಅಂಬಲಪಾಡಿ ಜಂಕ್ಷನ್ ಬಳಿ ನಡೆದಿರುವ ದುರ್ಘಟನೆ. ಅದೃಷ್ಟವಶಾತ್ ಕಾರಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರನ್ನ ಈಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಕಾರ್ನಲ್ಲಿ ಇವರೆಲ್ಲರೂ ಕೊಲ್ಲೂರಿಗೆ ಪ್ರಯಾಣಿಸ್ತಾ ಇದ್ರು. ಒಟ್ಟು 5 ಇದ್ದರು ಕಾರಲ್ಲಿ. ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ಹೊಂಡವನ್ನ ಮಾಡಲಾಗಿತ್ತು. ನಿಯಂತ್ರಣ ತಪ್ಪಿ ಆ ಹೊಂಡಕ್ಕೆ ಈ ಕಾರ್ ಬಿದ್ದು ಈ ರೀತಿಯ ಒಂದು ಘಟನೆ ನಡೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಕಾರಲ್ಲಿದ್ದವರ ಆರೋಗ್ಯ ಹೇಗಿದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಸದ್ಯಕ್ಕೆ ಕಾರಿನಲ್ಲಿ 5 ಇದ್ರು. ಕೇರಳದಿಂದ ಅವರು ಕೊಲ್ಲೂರಿಗೆ ಹೋಗ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳಿಂದ 5 ಕೂಡ ಪಾರಾಗಿರುವಂತದ್ದು. ಆದ್ರೆ ಅಂಬಲ್ಪಾಡಿ ಜಂಕ್ಷನ್ ನಲ್ಲಿ ಮೇಲ್ಸೇತುವೆ ಆಗಬೇಕು ಅನ್ನುವಂತ ಕಾಮಗಾರಿ ಆರಂಭಿಸಿದಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಆದ್ರೂ ಕೂಡ ಸೇತುವೆಯ ಅನಿವಾರ್ಯತೆಯಿಂದಾಗಿ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇರುವಂತದ್ದು. ಅದಕ್ಕಾಗಿ ಹೊಂಡವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಅಪಾಯವನ್ನ ಎದುರಿಸುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಯಾವುದೇ ರೀತಿಯ ಒಂದು ತಡೆಗೋಡೆಗಳನ್ನ ಕೂಡ ಮಾಡದೇ ಇರುವುದು ಒಂದು ಕಾರಣ. ಇನ್ನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ವಾಹನಗಳು ಕೂಡ ಸರಿಸುಮಾರು 80ರಿಂದ 100 ವೇಗದಲ್ಲಿ ಸಂಚಾರ ಮಾಡ್ತಾರೆ. ಈ ಕಾರಣಕ್ಕೆಲ್ಲ ಇಂತಹ ಅಪಘಾತಗಳು ನಡೀತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹರೀಶ್. ಇನ್ನು ಹೆದ್ದಾರಿ ಕಾಮಗಾರಿಗಾಗಿ ಅಗೆದ ಹೊಂಡಕ್ಕೆ ಕಾರ್ ಬಿದ್ದಿರುವ ಘಟನೆ ನಡೆದಿದೆ. ಉಡುಪಿಯ ಅಂಬಲಪಾಡಿ ಜಂಕ್ಷನ್ ಬಳಿ ನಡೆದಿರುವ ದುರ್ಘಟನೆ. ಅದೃಷ್ಟವಶಾತ್ ಕಾರಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರನ್ನ ಈಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಕಾರ್ನಲ್ಲಿ ಇವರೆಲ್ಲರೂ ಕೊಲ್ಲೂರಿಗೆ ಪ್ರಯಾಣಿಸ್ತಾ ಇದ್ರು. ಒಟ್ಟು 5 ಇದ್ದರು ಕಾರಲ್ಲಿ. ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ಹೊಂಡವನ್ನ ಮಾಡಲಾಗಿತ್ತು. ನಿಯಂತ್ರಣ ತಪ್ಪಿ ಆ ಹೊಂಡಕ್ಕೆ ಈ ಕಾರ್ ಬಿದ್ದು ಈ ರೀತಿಯ ಒಂದು ಘಟನೆ ನಡೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಕಾರಲ್ಲಿದ್ದವರ ಆರೋಗ್ಯ ಹೇಗಿದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಸದ್ಯಕ್ಕೆ ಕಾರಿನಲ್ಲಿ 5 ಇದ್ರು. ಕೇರಳದಿಂದ ಅವರು ಕೊಲ್ಲೂರಿಗೆ ಹೋಗ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳಿಂದ 5 ಕೂಡ ಪಾರಾಗಿರುವಂತದ್ದು. ಆದ್ರೆ ಅಂಬಲ್ಪಾಡಿ ಜಂಕ್ಷನ್ ನಲ್ಲಿ ಮೇಲ್ಸೇತುವೆ ಆಗಬೇಕು ಅನ್ನುವಂತ ಕಾಮಗಾರಿ ಆರಂಭಿಸಿದಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಆದ್ರೂ ಕೂಡ ಸೇತುವೆಯ ಅನಿವಾರ್ಯತೆಯಿಂದಾಗಿ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇರುವಂತದ್ದು. ಅದಕ್ಕಾಗಿ ಹೊಂಡವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಅಪಾಯವನ್ನ ಎದುರಿಸುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಯಾವುದೇ ರೀತಿಯ ಒಂದು ತಡೆಗೋಡೆಗಳನ್ನ ಕೂಡ ಮಾಡದೇ ಇರುವುದು ಒಂದು ಕಾರಣ. ಇನ್ನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ವಾಹನಗಳು ಕೂಡ ಸರಿಸುಮಾರು 80ರಿಂದ 100 ವೇಗದಲ್ಲಿ ಸಂಚಾರ ಮಾಡ್ತಾರೆ. ಈ ಕಾರಣಕ್ಕೆಲ್ಲ ಇಂತಹ ಅಪಘಾತಗಳು ನಡೀತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹರೀಶ್. ಇನ್ನು ಹೆದ್ದಾರಿ ಕಾಮಗಾರಿಗಾಗಿ ಅಗೆದ ಹೊಂಡಕ್ಕೆ ಕಾರ್ ಬಿದ್ದಿರುವ ಘಟನೆ ನಡೆದಿದೆ. ಉಡುಪಿಯ ಅಂಬಲಪಾಡಿ ಜಂಕ್ಷನ್ ಬಳಿ ನಡೆದಿರುವ ದುರ್ಘಟನೆ. ಅದೃಷ್ಟವಶಾತ್ ಕಾರಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರನ್ನ ಈಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಕಾರ್ನಲ್ಲಿ ಇವರೆಲ್ಲರೂ ಕೊಲ್ಲೂರಿಗೆ ಪ್ರಯಾಣಿಸ್ತಾ ಇದ್ರು. ಒಟ್ಟು 5 ಇದ್ದರು ಕಾರಲ್ಲಿ. ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ಹೊಂಡವನ್ನ ಮಾಡಲಾಗಿತ್ತು. ನಿಯಂತ್ರಣ ತಪ್ಪಿ ಆ ಹೊಂಡಕ್ಕೆ ಈ ಕಾರ್ ಬಿದ್ದು ಈ ರೀತಿಯ ಒಂದು ಘಟನೆ ನಡೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಕಾರಲ್ಲಿದ್ದವರ ಆರೋಗ್ಯ ಹೇಗಿದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಸದ್ಯಕ್ಕೆ ಕಾರಿನಲ್ಲಿ 5 ಇದ್ರು. ಕೇರಳದಿಂದ ಅವರು ಕೊಲ್ಲೂರಿಗೆ ಹೋಗ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳಿಂದ 5 ಕೂಡ ಪಾರಾಗಿರುವಂತದ್ದು. ಆದ್ರೆ ಅಂಬಲ್ಪಾಡಿ ಜಂಕ್ಷನ್ ನಲ್ಲಿ ಮೇಲ್ಸೇತುವೆ ಆಗಬೇಕು ಅನ್ನುವಂತ ಕಾಮಗಾರಿ ಆರಂಭಿಸಿದಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಆದ್ರೂ ಕೂಡ ಸೇತುವೆಯ ಅನಿವಾರ್ಯತೆಯಿಂದಾಗಿ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇರುವಂತದ್ದು. ಅದಕ್ಕಾಗಿ ಹೊಂಡವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಅಪಾಯವನ್ನ ಎದುರಿಸುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ರಸ್ತೆಯ
ಇಕ್ಕೆಲಗಳಲ್ಲಿ ಯಾವುದೇ ರೀತಿಯ ಒಂದು ತಡೆಗೋಡೆಗಳನ್ನ ಕೂಡ ಮಾಡದೇ ಇರುವುದು ಒಂದು ಕಾರಣ. ಇನ್ನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ವಾಹನಗಳು ಕೂಡ ಸರಿಸುಮಾರು 80ರಿಂದ 100 ವೇಗದಲ್ಲಿ ಸಂಚಾರ ಮಾಡ್ತಾರೆ. ಈ ಕಾರಣಕ್ಕೆಲ್ಲ ಇಂತಹ ಅಪಘಾತಗಳು ನಡೀತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹರೀಶ್. ಇನ್ನು ಹೆದ್ದಾರಿ ಕಾಮಗಾರಿಗಾಗಿ ಅಗೆದ ಹೊಂಡಕ್ಕೆ ಕಾರ್ ಬಿದ್ದಿರುವ ಘಟನೆ ನಡೆದಿದೆ. ಉಡುಪಿಯ ಅಂಬಲಪಾಡಿ ಜಂಕ್ಷನ್ ಬಳಿ ನಡೆದಿರುವ ದುರ್ಘಟನೆ. ಅದೃಷ್ಟವಶಾತ್ ಕಾರಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರನ್ನ ಈಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಕಾರ್ನಲ್ಲಿ ಇವರೆಲ್ಲರೂ ಕೊಲ್ಲೂರಿಗೆ ಪ್ರಯಾಣಿಸ್ತಾ ಇದ್ರು. ಒಟ್ಟು 5 ಇದ್ದರು ಕಾರಲ್ಲಿ. ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ಹೊಂಡವನ್ನ ಮಾಡಲಾಗಿತ್ತು. ನಿಯಂತ್ರಣ ತಪ್ಪಿ ಆ ಹೊಂಡಕ್ಕೆ ಈ ಕಾರ್ ಬಿದ್ದು ಈ ರೀತಿಯ ಒಂದು ಘಟನೆ ನಡೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಕಾರಲ್ಲಿದ್ದವರ ಆರೋಗ್ಯ ಹೇಗಿದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಸದ್ಯಕ್ಕೆ ಕಾರಿನಲ್ಲಿ 5 ಇದ್ರು. ಕೇರಳದಿಂದ ಅವರು ಕೊಲ್ಲೂರಿಗೆ ಹೋಗ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳಿಂದ 5 ಕೂಡ ಪಾರಾಗಿರುವಂತದ್ದು. ಆದ್ರೆ ಅಂಬಲ್ಪಾಡಿ ಜಂಕ್ಷನ್ ನಲ್ಲಿ ಮೇಲ್ಸೇತುವೆ ಆಗಬೇಕು ಅನ್ನುವಂತ ಕಾಮಗಾರಿ ಆರಂಭಿಸಿದಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಆದ್ರೂ ಕೂಡ ಸೇತುವೆಯ ಅನಿವಾರ್ಯತೆಯಿಂದಾಗಿ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇರುವಂತದ್ದು. ಅದಕ್ಕಾಗಿ ಹೊಂಡವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಅಪಾಯವನ್ನ ಎದುರಿಸುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಯಾವುದೇ ರೀತಿಯ ಒಂದು ತಡೆಗೋಡೆಗಳನ್ನ ಕೂಡ ಮಾಡದೇ ಇರುವುದು ಒಂದು ಕಾರಣ. ಇನ್ನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ವಾಹನಗಳು ಕೂಡ ಸರಿಸುಮಾರು 80ರಿಂದ 100 ವೇಗದಲ್ಲಿ ಸಂಚಾರ ಮಾಡ್ತಾರೆ. ಈ ಕಾರಣಕ್ಕೆಲ್ಲ ಇಂತಹ ಅಪಘಾತಗಳು ನಡೀತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹರೀಶ್. ಇನ್ನು ಹೆದ್ದಾರಿ ಕಾಮಗಾರಿಗಾಗಿ ಅಗೆದ ಹೊಂಡಕ್ಕೆ ಕಾರ್ ಬಿದ್ದಿರುವ ಘಟನೆ ನಡೆದಿದೆ. ಉಡುಪಿಯ ಅಂಬಲಪಾಡಿ ಜಂಕ್ಷನ್ ಬಳಿ ನಡೆದಿರುವ ದುರ್ಘಟನೆ. ಅದೃಷ್ಟವಶಾತ್ ಕಾರಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರನ್ನ ಈಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಕಾರ್ನಲ್ಲಿ ಇವರೆಲ್ಲರೂ ಕೊಲ್ಲೂರಿಗೆ ಪ್ರಯಾಣಿಸ್ತಾ ಇದ್ರು. ಒಟ್ಟು 5 ಇದ್ದರು ಕಾರಲ್ಲಿ. ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ಹೊಂಡವನ್ನ ಮಾಡಲಾಗಿತ್ತು. ನಿಯಂತ್ರಣ ತಪ್ಪಿ ಆ ಹೊಂಡಕ್ಕೆ ಈ ಕಾರ್ ಬಿದ್ದು ಈ ರೀತಿಯ ಒಂದು ಘಟನೆ ನಡೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಕಾರಲ್ಲಿದ್ದವರ ಆರೋಗ್ಯ ಹೇಗಿದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಸದ್ಯಕ್ಕೆ ಕಾರಿನಲ್ಲಿ 5 ಇದ್ರು. ಕೇರಳದಿಂದ ಅವರು ಕೊಲ್ಲೂರಿಗೆ ಹೋಗ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಅವರ ಆರೋಗ್ಯದ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳಿಂದ 5 ಕೂಡ ಪಾರಾಗಿರುವಂತದ್ದು. ಆದ್ರೆ ಅಂಬಲ್ಪಾಡಿ ಜಂಕ್ಷನ್ ನಲ್ಲಿ ಮೇಲ್ಸೇತುವೆ ಆಗಬೇಕು ಅನ್ನುವಂತ ಕಾಮಗಾರಿ ಆರಂಭಿಸಿದಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಆದ್ರೂ ಕೂಡ ಸೇತುವೆಯ ಅನಿವಾರ್ಯತೆಯಿಂದಾಗಿ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇರುವಂತದ್ದು. ಅದಕ್ಕಾಗಿ ಹೊಂಡವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಅಪಾಯವನ್ನ ಎದುರಿಸುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಯಾವುದೇ ರೀತಿಯ ಒಂದು ತಡೆಗೋಡೆಗಳನ್ನ ಕೂಡ ಮಾಡದೇ ಇರುವುದು ಒಂದು ಕಾರಣ. ಇನ್ನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ವಾಹನಗಳು ಕೂಡ ಸರಿಸುಮಾರು 80ರಿಂದ 100 ವೇಗದಲ್ಲಿ ಸಂಚಾರ ಮಾಡ್ತಾರೆ. ಈ ಕಾರಣಕ್ಕೆಲ್ಲ ಇಂತಹ ಅಪಘಾತಗಳು ನಡೀತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹರೀಶ್.